ನಮಸ್ಕಾರ. ನನ್ನ ಹೆಸರು ಮಲ್ಲನಗೌಡ ಲೆಕ್ಕನಗೌಡರು ಅಂತೇಳಿ ಹಾವೇರಿ ಜಿಲ್ಲೆಯಿಂದ ಮಾತಾಡ್ತಿದ್ದೀನಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಚಿಕ್ಕ ಅರಳಿಹಳ್ಳಿ ಅನ್ನೋ ಒಂದು ಗ್ರಾಮ ಇದೆ. ಅಲ್ಲಿ ಆಯಾ ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆ, ಅಲ್ಲಿ ಒಂದು 130 ಮಕ್ಕಳು ಇದ್ದಾರೆ. ಅಲ್ಲಿ ಶಿಕ್ಷಕರು ಕೊರತೆ ಇರೋದ್ರಿಂದ ಅಲ್ಲಿಯ ಮಕ್ಕಳು ಹಾಗೂ ಪೋಷಕರು, ಗ್ರಾಮಸ್ಥರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶಿಕ್ಷಕರು ಬೇಕು ಅಂತೇಳಿ ಇವತ್ತು ಅವರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಖಾಸಗಿ ಶಾಲೆಗೆ ಸರ್ಕಾರ ಆದ್ಯತೆಯನ್ನು ಕೊಟ್ಟು ಸರ್ಕಾರಿ ಶಾಲೆಗಳನ್ನು ಕ್ರಮೇಣವಾಗಿ ಹಂತವಾಗಿ ಮುಚ್ಚುವಂಥ ಹಂತಕ್ಕೆ ಬಂದಿದೆ. KPS ಮತ್ತು ಮ್ಯಾಗ್ನೆಟಿಕ್ ಶಾಲೆಯನ್ನು ವಿರೋಧ ಮಾಡಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಇತ್ತು. ಜೊತೆಗೆ ಸಾಕಷ್ಟು ಸರ್ಕಾರನೇ ಇವತ್ತು ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಿಲ್ಲ, ಶಿಕ್ಷಕರ ಕೊರತೆ ಇದೆ, ನಾವು KPS ಮಾಡ್ತೇವೆ, ಮ್ಯಾಗ್ನೆಟಿಕ್ ಯೋಜನೆಯನ್ನು ತರ್ತೇವೆ ಅಂತೇಳಿ ಅವರು ಹೊರಟಿದ್ದಾರೆ. ಸರ್ಕಾರಿ ಶಾಲೆಗೆ ಮಕ್ಕಳು ಬಂದರೂ ಕೂಡ ಶಿಕ್ಷಕರನ್ನ ನೇಮಕಾತಿ ಮಾಡ್ದೇನೆ ಇವತ್ತು ಮಕ್ಕಳ ಜೊತೆಗೆ ಚೆಲ್ಲಾಟವನ್ನು ಆಡುವಂಥ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಕೂಡಲೇ ಎಚ್ಚೆತ್ತುಕೊಂಡು ಅಲ್ಲಿ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ನಾಯಕರಾಗಲಿ, MLAಗಳಾಗಲಿ ಈ ಕೂಡಲೇ ಶಿಕ್ಷಕರನ್ನ ನೇಮಕಾತಿಯನ್ನು ಮಾಡಿ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕಡೆ ಪಕ್ಷ ಹೇಳ್ತಾ ಇದ್ದೇನೆ, ಒಂದು ವೇಳೆ ಇನ್ನೊಂದು ವಾರದಲ್ಲಿ ಶಿಕ್ಷಕರನ್ನ ನೇಮಕಾತಿ ಮಾಡದೆ ಹೋದರೆ ಉಗ್ರ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಈ ಕರ್ನಾಟಕ ರಾಜ್ಯ SDNC ಸಂಘದಿಂದ ಖಂಡಿತ ಮಾಡೇ ಮಾಡ್ತೇವೆ ಅಂತ ಈ ಮೂಲಕ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ.